ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೂ ಮುನ್ನ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಲಿಟ್ರಲಿ ಮಮತಾ ಬ್ಯಾನರ್ಜಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ಇಡಿ ದಾಳಿಯ ನಂತರ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಇಂಟ್ರೆಸ್ಟಿಂಗ್ ಏನಂದರೆ, ಮಮತಾ ಬ್ಯಾನರ್ಜಿ ಅವರು ಇಡಿ ದಾಳಿ ವೇಳೆ ಒಂದಷ್ಟು ಫೈಲ್ಗಳನ್ನು ತೆಗೆದುಕೊಂಡು ಬರ್ತಾರೆ. ಅಷ್ಟಕ್ಕೂ ಆ ಫೈಲ್ನಲ್ಲಿ ಇದ್ದಿದ್ದೇನು? ಅಷ್ಟೊಂದು ಆತುರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಆ ಹಸಿರು ಬಣ್ಣದ ಫೈಲ್ಗಳನ್ನು ತೆಗೆದುಕೊಂಡು ಬಂದಿದ್ಯಾಕಾಗಿ? ಇಡಿ ಅಧಿಕಾರಿಗಳಿಗೆ ಅಲ್ಲಿ ಸಿಕ್ಕಿದ್ದೇನು? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಕೋಲ್ಕತ್ತಾದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಿಸಿದಂಗೆ ಐಪ್ಯಾಕ್ ಮೇಲೆ ಇಡಿ ದಾಳಿಯನ್ನು ನಡೆಸುತ್ತೆ. ಈ ದಾಳಿಯಿಂದ ಮಮತಾ ಬ್ಯಾನರ್ಜಿ ಎಷ್ಟು ಗಾಬರಿಗೊಂಡಿದ್ರು ಮತ್ತು ಚಡಪಡಿಸಿದ್ರು ಅಂದರೆ ತಕ್ಷಣವೇ ದೀದಿ ಐಪ್ಯಾಕ್ ಕಚೇರಿಗೆ ಹೋಗ್ತಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಅಲ್ಲಿಂದ ಒಂದಷ್ಟು ಹಸಿರು ಬಣ್ಣದ ಫೈಲ್ಗಳನ್ನು ತೆಗೆದುಕೊಂಡು ಹೊರಬರ್ತಾರೆ. ಈಗ ಈ ರಾಜಕೀಯ ಹೋರಾಟ ಕಾನೂನು ಸಂಕಷ್ಟದಲ್ಲಿ ಸಿಲ್ಕೊಂಡಿದೆ. ಮಮತಾ ಬ್ಯಾನರ್ಜಿಯವರ ಈ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಇಡಿ ಈಗ ಹೈಕೋರ್ಟ್ ಮೆಟ್ಟಿಲು ಏರಿರುವಂಥದ್ದು. ಇಡಿ ಮಮತಾ ಬ್ಯಾನರ್ಜಿಯವರ ಸರ್ವಾಧಿಕಾರ ಮತ್ತು ಕಾನೂನು ಪ್ರಕ್ರಿಯೆಗೆ ಅಡ್ಡಿಪಡಿಸಿದ್ದರ ಸಲುವಾಗಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ. ಇನ್ನೊಂದು ಕಡೆ ಐಪ್ಯಾಕ್ ಮೂಲಕ ಕೂಡ ಇಡಿ ವಿರುದ್ಧ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಒಂದು ರೀತಿಯಲ್ಲಿ ಇಡಿ ಮತ್ತು ಮಮತಾ ಬ್ಯಾನರ್ಜಿ ನಡುವೆ ಒಂದು ರೀತಿಯ ಯುದ್ಧವೇ ಶುರುವಾಗಿದೆ. ಈಗ ಇಡಿ ಮಮತಾ ಬ್ಯಾನರ್ಜಿಯವರ ಮೇಲೆ ಯಾವ ಆರೋಪಗಳನ್ನು ಮಾಡಿದೆ ಅಂತ ನೋಡೋಣ. ವೀಕ್ಷಕರೇ, 2020 ಕಲ್ಲಿದ್ದಲು ಕಳ್ಳತನ ಹಗರಣಕ್ಕೆ ಸಂಬಂಧಿಸಿದಂಗೆ ತನಿಖೆಗೆ ಅಡ್ಡಿಪಡಿಸಲಾಗಿದೆ. ಇದು ಇಡಿಯ ಮೊದಲ ಆರೋಪ. ನ್ಯಾಯಾಲಯದಲ್ಲಿ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಐಪ್ಯಾಕ್ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ಮನೆಯ ಮೇಲೆ ಇಡಿ ದಾಳಿ ನಡೆಸುವಾಗ ಮಮತಾ ಬ್ಯಾನರ್ಜಿ ಅವರು ಒಂದು ಲ್ಯಾಪ್ಟಾಪ್, ಫೋನ್ ಮತ್ತು ಹಲವು ದಾಖಲೆಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಇಡಿ ಹೇಳ್ಕೊಂಡಿದೆ. ಹಾಗೆ ಇಡಿಯ ಈ ದಾಳಿ ಯಾವುದೇ ರಾಜಕೀಯ ಸಂಘಟನೆಯನ್ನು ಗುರಿಯಾಗಿಸ್ಕೊಂಡು ಮಾಡಿದ್ದಲ್ಲ, ಬದಲಿಗೆ ಕೇವಲ ನಮ್ಮ ಉದ್ದೇಶ ಕಲ್ಲಿದ್ದಲು ಗಣಿಗಾರಿಕೆ ಹಗರಣದ ತನಿಖೆ ಆಧಾರದ ಮೇಲೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಕಲ್ಲಿದ್ದಲು ಕಳ್ಳ ಸಾಗಾಣೆದಾರರು ಮತ್ತು ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಬಂಗಾಳ ಮತ್ತು ದೆಹಲಿಯ 10 ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿದ್ದು, ಅದರ ಅಡಿಯಲ್ಲಿ ಐಪ್ಯಾಕ್ ಮೇಲೆ ದಾಳಿ ಮಾಡಲಾಗಿತ್ತು. ಈ ವೇಳೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇವಲ ತಲಾಶ್ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಮುಖ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಇದು ಕಾನೂನಿನ ಅಡಿಯಲ್ಲಿ ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ನಡೀತಾ ಇತ್ತು. ತನಿಖೆಯ ವ್ಯಾಪ್ತಿಯು 2020 ನಡೆದಂತಹ ಹವಾಲಾ ವಹಿವಾಟಿಗೆ ಸಂಬಂಧಿಸಿದ್ದಾಗಿತ್ತು. ಸೊ ಪ್ರತೀಕ್ ಜೈನ್ ಅವರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ, ಯಾಕಂದರೆ ಅವರ ಸಂಬಂಧ ಕಲ್ಲಿದ್ದಲು ಕಳ್ಳಸಾಗಣೆ ಮತ್ತು ಅದರಿಂದ ಗಳಿಸಿದಂತಹ ಹಣದೊಂದಿಗೆ ಇತ್ತು ಅಂತ ಇಡಿ ಹೇಳ್ಕೊಂಡಿದೆ. ಈಗ ಪ್ರಶ್ನೆ ಏನಂದರೆ, ಈ ಫೈಲ್ಗಳಲ್ಲಿ ಮಮತಾ ಬ್ಯಾನರ್ಜಿಯವರು ಏನನ್ನ ಬಚ್ಚಿಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ರು? ತನಿಖೆಯ ಸಮಯದಲ್ಲಿ ವಶಪಡಿಸಿಕೊಳ್ಳಲಾಗ್ತಿದ್ದಂತಹ ವಸ್ತುಗಳು ಮನಿ ಲ್ಯಾಂಡ್ರಿಂಗ್ ಸಾಕ್ಷಿಗಳ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿತ್ತು. ಅಂದರೆ ಮಮತಾ ಬ್ಯಾನರ್ಜಿಯವರು ಪ್ರತೀಕ್ ಜೈನ್ ಅವರ ಮನೆ ಮತ್ತು ಕಚೇರಿಯಿಂದ ತಮ್ಮೊಂದಿಗೆ ತೆಗೆದುಕೊಂಡು ಹೋದಂತಹ ಸಾಕ್ಷಿಗಳು ಬಹಳ ಮಹತ್ವದ್ದಾಗಿದೆ. ಮಮತಾ ಬ್ಯಾನರ್ಜಿಯವರು ದೊಡ್ಡ ಬೆಂಗಾವಲು ಪಡೆಯೊಂದಿಗೆ ಐಪ್ಯಾಕ್ ಕಚೇರಿಗೆ ಬಂದು ಪ್ರತೀಕ್ ಜೈನ್ ಅವರ ಮನೆ ತಲುಪಿ ಅಲ್ಲಿಂದ ಈ ಹಸಿರು ಫೈಲ್ಗಳನ್ನು ಹಿಡಿದುಕೊಂಡು ಹೋಗೋದನ್ನು ನೀವು ನೋಡಿರ್ಬೋದು. ಆಮೇಲೆ ಹೊರಗೆ ಬಂದು ಒಂದು ಭಾಷಣ ಕೂಡ ಮಾಡಿದ್ರು. ಒಂದು ವೇಳೆ ಕಳ್ಳತನ ಮಾಡದೇ ಇದ್ದಿದ್ರೆ ಅಥವಾ ಐಪ್ಯಾಕ್ನಲ್ಲಿ ಯಾವುದೇ ಹಗರಣ ನಡೀದೇ ಇದ್ದಿದ್ರೆ, ಪ್ರತೀಕ್ ಜೈನ್ ಅವರು ಇದರಲ್ಲಿ ಭಾಗಿಯಾಗದೇ ಇದ್ದಿದ್ರೆ ಯಾಕೆ ಮಮತಾ ಬ್ಯಾನರ್ಜಿ ಅವರು ಅಲ್ಲಿಗೆ ಹೋಗಿದ್ರು? ದೀದಿ ಈ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾದರೂ ಯಾಕೆ? ಇದು ಈಗ ಸದ್ಯ ಕಾಡ್ತಾ ಇರುವಂತಹ ಪ್ರಶ್ನೆ. ದೀದಿ ಆ ಫೈಲ್ಗಳಲ್ಲಿ ಅಡಗಿಸಿಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ವಿಷಯವಾದರೂ ಏನು ಹಾಗಾದರೆ? ಇಲ್ಲಿ ಮಮತಾ ಬ್ಯಾನರ್ಜಿಯವರ ಪ್ರಕಾರ ಈ ದಾಳಿ ಕೇಂದ್ರ ಸರ್ಕಾರದ ಅಣತಿಯ ಮೇರೆಗೆ ನಡೆದ ರಾಜಕೀಯ ಕ್ರಮ.
ಚುನಾವಣೆಗೆ ಮುನ್ನ TMCಗೆ ಸಂಬಂಧಿಸಿದ ಸೂಕ್ಷ್ಮ ದಾಖಲೆಗಳನ್ನು ಪಡೆಯೋದು ಇವರ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಇಡಿ ಅವರ ಪಕ್ಷದ IT ಸೆಲ್ ಮತ್ತು ಚುನಾವಣಾ ತಂತ್ರಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ಮತ್ತು ಹಾರ್ಡ್ ಡಿಸ್ಕ್ಗಳನ್ನು ವಶಪಡಿಸಿಕೊಳ್ತಾ ಇದೆ. ಆದರೆ ಇದಕ್ಕೂ ಯಾವುದೇ ಹಣಕಾಸಿನ ತನಿಖೆಗೂ ಸಂಬಂಧ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ವಾದಿಸ್ತಾ ಇದ್ದಾರೆ. ಅಂತಹ ದಾಖಲೆಗಳನ್ನು ರಕ್ಷಿಸೋದಕ್ಕೆ ನಾವಲ್ಲಿಗೆ ಹೋಗಿದ್ವಿ ಅಂತ ಅವ್ರು ಹೇಳ್ತಾರೆ. ಆದರೆ ಈಗ ಪ್ರಶ್ನೆ ಏನಂದರೆ, ನಿಮ್ಮ ಪಕ್ಷದ ಮಾಹಿತಿ ಅಷ್ಟೊಂದು ಗೌಪ್ಯವಾಗಿದ್ದರೆ ಮಮತಾ ಬ್ಯಾನರ್ಜಿ ಅವರು ಅದನ್ನು ಅಧಿಕಾರಿಗೆ ತೋರಿಸಿ ತೆಗೆದುಕೊಂಡು ಹೋಗಬಹುದಿತ್ತು. ಆದರೆ ಇದ್ದಕ್ಕಿದ್ದಂತೆ ಅಲ್ಲಿಗೆ ಹೋಗಿ ಇಡಿ ಅಧಿಕಾರಿಗಳಿಗೆ ಸರ್ವಾಧಿಕಾರ ತೋರಿಸಿ ಹಾರ್ಡ್ ಡಿಸ್ಕ್ ಮತ್ತು ಸಾಕ್ಷ್ಯಗಳನ್ನು ವಶಪಡಿಸ್ಕೊಂಡು ಹೋಗೋದು ಪ್ರಕರಣದಲ್ಲಿ ಸಮಥಿಂಗ್ ಇಸ್ ರಾಂಗ್ ಅಂತ ಖಂಡಿತ ಅನ್ನಿಸ್ತಾ ಇದೆ. ಇನ್ನು ಈ ದಾಳಿಯು ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಮತ್ತು ಅದರ ನಿರ್ದೇಶಕ ಪ್ರತಿ ಜೈನ್ ಅವರ ಮನೆಯ ಮೇಲೆ ನಡೆದಿರುವಂಥದ್ದು. ಕಲ್ಲಿದ್ದಲು ಕಳ್ಳ ಸಾಗಣೆ ಸಿಂಡಿಕೇಟ್ನಿಂದ ಬಂದ ಅಕ್ರಮ ಹಣವನ್ನು ಹವಾಲಾ ಆಪರೇಟರ್ಗಳ ಮೂಲಕ ಐಪ್ಯಾಕ್ಗೆ ತಲುಪಿಸಲಾಗಿದೆ ಅನ್ನೋ ಆರೋಪ ಇಡಿ ಮಾಡ್ತಾ ಇದೆ. ಐಪ್ಯಾಕ್ ಚುನಾವಣಾ ನಿರ್ವಹಣೆ ಮತ್ತು ಡಿಜಿಟಲ್ ಕ್ಯಾಂಪೇನಿಂಗ್ ಕೆಲಸ ಮಾಡುತ್ತೆ. ಪ್ರತೀಕ್ ಜೈನ್ ಅವರು ಕೇವಲ ಐಪ್ಯಾಕ್ ನಿರ್ದೇಶಕ ಮಾತ್ರ ಅಲ್ಲ, TMCಯ IT ಸೆಲ್ನ ಮುಖ್ಯಸ್ಥರು ಕೂಡ ಹೌದು. ಸೊ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಆತಂಕ ಜೋರಾಗ್ತಿದೆ. ಎಲ್ಲಿ ಚುನಾವಣೆಗೂ ಮುನ್ನ ಜೈಲ್ ಸೇರ್ಬಿಡ್ತೀನೋ ಅನ್ನೋ ಭಯ ಅವರಲ್ಲಿ ಕಾಣ್ತಾ ಇದೆ. ಸೊ ಮಮತಾ ಬ್ಯಾನರ್ಜಿ ಅವ್ರು ಹೇಳ್ತಾ ಇದ್ದಾರೆ, ಚುನಾವಣಾ ತಂತ್ರವನ್ನು ಕಸಿದುಕೊಳ್ಳೋದು ಒಂದು ಅಪರಾಧ. ನಿಮಗೆ ಧೈರ್ಯ ಇದ್ದರೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಗೆಲ್ಲಿ, ಏಜೆನ್ಸಿಗಳನ್ನು ಬಿಟ್ಟು ಪೇಪರ್ ಲೂಟಿ ಮಾಡಬೇಡಿ ಅಂತಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದರೆ ಇದೆ ನೋಡಿ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಆಗಬೇಕು ಅಂದರೆ ಮೊದಲು ದೀದಿಯವರ ಈ ಸರ್ವಾಧಿಕಾರ ಕೊನೆಗೊಳ್ಳಬೇಕು. ಅಂದಾಗೆ ಈ ಪ್ರಕರಣ 2020 ಡಿಸೆಂಬರ್ 27ರಂದು ECL ಗಣಿಗಳಿಂದ ಕಲ್ಲಿದ್ದಲು ಕಳ್ಳತನವಾದ ಆರೋಪದ ಮೇಲೆ CBI ದಾಖಲಿಸಿದ ಪ್ರಕರಣದಿಂದ ಆರಂಭ ಆಗುತ್ತೆ. ಸಾವಿರಾರು ಕೋಟಿ ರೂಪಾಯಿಗಳ ಈ ಸಿಂಡಿಕೇಟ್ ಕಲ್ಲಿದ್ದಲನ್ನು ಕಳ್ಳತನ ಮಾಡಿ ತೆರೆದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇತ್ತು. ಈ ಅಕ್ರಮ ಹಣವನ್ನು ಹವಾಲಾ ಮೂಲಕ ವೈಟ್ ಮಾಡಲಾಗ್ತಿತ್ತು ಮತ್ತು ಈ ಹಣ ಐಪ್ಯಾಕ್ಗೂ ತಲುಪಿದೆ ಅಂತ ಇಡಿ ಆರೋಪಿಸಿದೆ. ಇನ್ನು ಈ ಪ್ರಕರಣದ ಕಿಂಗ್ ಪಿನ್ ಅನೂಪ್ ಮಾಂಝಿ ಅಲಿಯಾಸ್ ಲಾಲಾ ಅಂತ ಹೇಳಲಾಗ್ತಿದೆ. TMCಯ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಕೂಡ ಇಡಿ ಸಾಕಷ್ಟು ಬಾರಿ ವಿಚಾರಣೆ ನಡೆಸಿದೆ. ಇತ್ತ CPIM ನಾಯಕರು ಕೂಡ ಮಮತಾ ಬ್ಯಾನರ್ಜಿ ಅವರು ಸಾಕ್ಷಿಗಳನ್ನು ನಾಶಪಡಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಶಾರದಾ ನಾರದ ಪ್ರಕರಣದಲ್ಲೂ ಕೂಡ ಇದೇ ರೀತಿ ದಾಖಲೆಗಳನ್ನು ನಾಶಪಡಿಸಲಾಗಿತ್ತು. ಸಾಕ್ಷ್ಯಗಳ ಕಳ್ಳತನ ಆಧಾರದ ಮೇಲೆ ಮಮತಾ ಬ್ಯಾನರ್ಜಿ ಅವರು ಬಂಧನಕ್ಕೊಳಗಾಗುವ ಸಾಧ್ಯತೆ ಈಗ ತುಂಬ ಇದೆ. ಈ ಇಡೀ ಪ್ರಕರಣವನ್ನು ನೋಡ್ತಾ ಇದ್ರೆ ಒಂದು ಉದಾಹರಣೆ ಕೊಡಬೇಕು ಅನ್ನಿಸ್ತಾ ಇದೆ ನೋಡಿ. ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರು ಕಾಪಿ ಮಾಡ್ತಿದ್ದಂತಹ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ವಶಪಡಿಸಿಕೊಳ್ಳೋಕೆ ಬಂದಾಗ ಆ ವಿದ್ಯಾರ್ಥಿಯ ಪೋಷಕರು ಬಂದು ಶಿಕ್ಷಕರಿಂದ ಆ ಪತ್ರಿಕೆಯನ್ನೇ ಕಸ್ಕೊಂಡು ಹೊಡೋದ್ರೆ ಅದು ಎಷ್ಟು ಗಂಭೀರವೋ ಮಮತಾ ಬ್ಯಾನರ್ಜಿಯವರ ಈ ಕೃತ್ಯ ಕೂಡ ಅಷ್ಟೇ ಗಂಭೀರ ಆಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.